ನುಗ್ಗೆಕಾಯಿ ಮಸಾಲೆ ಸಾಂಬಾರ್ ರೆಸಿಪಿ. ಫ್ರೆಶ್ ಆಗಿರೋ ನುಗ್ಗೆಕಾಯಿ, ಟೊಮೆಟೊ, ಆಲೂಗಡ್ಡೆ ತಗೊಳ್ಳಿ. ಒಂದು ಚಿಕ್ಕ ಬೌಲಲ್ಲಿ ತೊಗರಿಬೇಳೆ ಮತ್ತು ಅವರೆಬೇಳೆ ತೊಗೊಂಡಿದ್ದೀನಿ. ತೊಳೆದು ಕುಕ್ಕರ್ಗೆ ಹಾಕಿ ಕಟ್ ಮಾಡಿರೋ ಆಲೂಗಡ್ಡೆ ಮತ್ತು ಟೊಮೆಟೊ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಹಾಕಿಸಿ. ರುಬ್ಬೋದಕ್ಕೆ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಬೇಯಿಸಿರೋ ಕಾಳು 1 ಸೌಟ್, 1 ಸ್ಪೂನ್ ಖಾರದ ಪುಡಿ ಮತ್ತು 1.5 ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಬೆಂದಿರೋ ಬೇಳೆಗೆ ತೊಳೆದಿರೋ ನುಗ್ಗೆಕಾಯಿ ಹಾಕಿ ಕುಕ್ಕರ್ ಪ್ಲೇಟ್ ಕ್ಲೋಸ್ ಮಾಡದೆ ಹಾಗೆ ಬೇಯಿಸ್ಕೊಳ್ಳಿ. ನುಗ್ಗೆಕಾಯಿ ಅರ್ಧ ಬೆಂದ ಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಸಾಂಬಾರು ಚೆನ್ನಾಗಿ ಕಾದ್ಮೇಲೆ ಒಗ್ಗರಣೆಗೆ ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿರೋ ಒಗ್ಗರಣೆನ ಸಾಂಬಾರಿಗೆ ಆ್ಯಡ್ ಮಾಡಿದ್ರೆ ರುಚಿಯಾದ ನುಗ್ಗೆಕಾಯಿ ಮಸಾಲೆ ಸಾಂಬಾರು ರೆಡಿ ಆಯಿತು. ಈ ವಿಧಾನದಲ್ಲಿ ಒಂದು ಸಲ ಸಾಂಬಾರು ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ಹೇಳಿ. ಥ್ಯಾಂಕ್ ಯು.